ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಆಶಾ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒತ್ತಾಯಿಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ್ರು. ರಾಷ್ಟ್ರೀಯ ಆರೋಗ್ಯ ಮಿಷನ್ ಅಡಿ ಆಶಾ ಕಾರ್ಯಕರ್ತೆಯರ ಪ್ರೋತ್ಸಾಹ ಧನವನ್ನು ಹೆಚ್ಚಿಸುವಂತೆ ಒತ್ತಾಯಿಸಿದ್ದಾರೆ. ಅಲ್ಲೇ ತಹಶೀಲ್ದಾರ್ ಸುದರ್ಶನ್ ಯಾದವ್ ಅವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮ್ಮ ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಆಶಾ ಅಂಗನವಾಡಿ ಬಿಸಿಯೂಟ ಮತ್ತು ಇತರೆ ಸ್ಕೀಮ್ ವರ್ಕರ್ಗಳ ಸೇವೆಯನ್ನ ಕಾಯಂ ಮಾಡಿ ಅಲ್ಲಿಯವರೆಗೆ ಐಎಲ್ಸಿ ಶಿಫಾರಸ್ಸಿನಂತೆ ಕಾರ್ಯಕರ್ತೆಯರನ್ನ ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ 28,000 ರೂಪಾಯಿ ಮಾಸಿಕ ವೇತನ ಜಾರಿ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಸಾರ್ವತ್ರಿಕ ಮುಷ್ಕರ ಏನು ನಡೀತಾ ಇದೆ ಆಲ್ ಇಂಡಿಯಾ, ಅದ್ರ ಪರವಾಗಿ ನಾವಿಲ್ಲಿ ತಹಶೀಲ್ದಾರ್ಗೆ ನಾವು ಕೇಂದ್ರ ಸರ್ಕಾರಕ್ಕೆ ನಾವು ಇದುವರೆಗೂ ಸೇರಿದಾಗಿನಿಂದ ನಮ್ಗೆ ಯಾವುದೇ ಗೌರವಧನ ಕೇಂದ್ರ ಸರ್ಕಾರದಿಂದ ಹೆಚ್ಚಳ ಆಗಿಲ್ಲ. ಗೌರವಧನ ಹೆಚ್ಚಳ ಆಗಿ ಸುಮಾರು ವರ್ಷಗಳು 10 ವರ್ಷದ ಮೇಲೇ ಆಗಿದೆ ಸರ್. ಅದರಿಂದ ನಾವು ಇವಾಗ ಏನು ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಏನು ಹಮ್ಮಿಕೊಂಡಿದ್ದಾರೋ ಅದ್ರ ಭಾಗವಾಗಿ ನಾವಿವತ್ತು ತಹಶೀಲ್ದಾರ್ ಅವರಿಗೆ ಇಲ್ಲಿ ಮನವಿ ಪತ್ರ ಕೊಟ್ಟು ಅದ್ರ ಮೂಲಕ ನಮ್ಮ ಬೇಡಿಕೆಗಳು ಏನೈತೆ, ನಾವು ಮೊನ್ನೆ ಒಂದು ಸ್ಟ್ರೈಕ್ ಮಾಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ. ನಾವು ಒಂದು ಅನಿರ್ದಿಷ್ಟ ಹೋರಾಟ ಮಾಡಿದಾಗ ಅವಾಗ ಹೇಳಿದ್ರು ಮುಖ್ಯಮಂತ್ರಿಗಳು, ನಿಮ್ಗೆ 10,000 ಗೌರವಧನ ನಾವು ಫಿಕ್ಸ್ ಮಾಡಿದ್ದೀವಿ, ನಾವು ಅದನ್ನು ಕೊಟ್ಟು ಅದನ್ನು ಜಾರಿ ಮಾಡ್ತೀವಿ ಅಂತ. ಅದು ನೋಡಿದ್ರೆ ಇದುವರೆಗೂ ಎಲ್ಲ ಜಾರಿ ಆಗಿದೆ ಅಂತಂದ್ರು, ಇದುವರೆಗೂ ನಮ್ಮ ಕೈ ಸೇರಿಲ್ಲ, ಅದು ಆದೇಶನೂ ಇದುವರೆಗೂ ಬಂದಿಲ್ಲ. ಅದನ್ನು ಈ ಕೂಡಲೇ ಹೊರಡಿಸ್ಬೇಕು ಅಂತ. ಮತ್ತೆ ಅವರೇ ಆದೇಶ ಮಾಡಿರೋದು 1,000 ರೂಪಾಯಿ ಆಶಾ ಅಂಗನವಾಡಿ ಬಿಸಿ ಊಟವರೆಗೆ 1,000 ರೂಪಾಯಿ ಹೆಚ್ಚಳ ಮಾಡಿದ್ರು. ಅದೇ ಎಲ್ಲ ಅದರ ಆದೇಶನೂ ಇನ್ನೂ ನಮ್ಗೆ ಬಂದೂ ಇಲ್ಲ, ಮತ್ತು ಗೌರವಧನೂ ಇನ್ನೂ ನಮ್ಮ ಕೈ ಸಿಗ್ಲೂ ಇಲ್ಲ. ಮತ್ತು ಇದು ಕೆಲಸಗಳು ಜಾಸ್ತಿ ಆಗ್ತಾ ಇದೆ, ನಮಗೆ ವೇತನ ಕಡಿಮೆ ಆಗ್ತಾ ಇದೆ. ಆದಷ್ಟು ಅದು ಕೆಲಸಗಳಿಗೆ ದುಡಿಮೆಗೆ ತಕ್ಕ ವೇತನ ನಮಗೆ ನೀಡಬೇಕು ಅಂತಂತೇಳಿ ನಾವು ಅದ್ರ ಭಾಗವಾಗಿ ಕೂಡ ಇವತ್ತು ನಾವು ಅವ್ರಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ ಸರ್. ಭಾರತ ಸಾರ್ವತ್ರಿಕ ಮುಷ್ಕರ ಏನು ನಡೀತಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.